ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಭವ್ಯ ಗೌಡ ಅವರ ಫ್ಯಾನ್ಸ್ಗೆ, ಕರ್ಣ ಸೀರಿಯಲ್ನ ಫ್ಯಾನ್ಸ್ಗೆ, ಹಾಗೆ ಕಿರಣ್ ರಾಜ್ ಅವರ ಫ್ಯಾನ್ಸ್ಗೆ ಮತ್ತು ನಮ್ರತಾ ಗೌಡ ಅವರ ಫ್ಯಾನ್ಸ್ಗೆ ಒಂದು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಕರ್ಣ ಸೀರಿಯಲ್ ಮೊದಲನೇ ಪ್ರೋಮೋ ಬಿಟ್ಟಾಗ್ಲಿಂದ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ. ಕರ್ಣ ಸೀರಿಯಲ್ನ ಪ್ರೋಮೋ ಸೀರಿಯಲ್ ಇತಿಹಾಸದಲ್ಲೇ ಯಾವುದೇ ಒಂದು ಸೀರಿಯಲ್ ಈ ಮಟ್ಟಕ್ಕೆ ಟ್ರೆಂಡನ್ನು ಸೃಷ್ಟಿ ಮಾಡಿರಲಿಲ್ಲ. ಆ ರೇಂಜ್ಗೆ ಟ್ರೆಂಡ್ ಆಗೋಗಿದೆ ಕರ್ಣ ಸೀರಿಯಲ್. ಆ್ಯಂಡ್ ಇನ್ನು ಕರ್ಣ ಸೀರಿಯಲ್ಗೆ ಹೀರೋಯಿನ್ ಭವ್ಯ ಗೌಡ ಮತ್ತು ನಮ್ರತಾ ಗೌಡ ಅಂತ ಹೇಳಿದ್ಮೇಲಂತೂ ಆ ಒಂದು ಕ್ರೇಜ್ ಇನ್ನೂ ಸಹ ಜಾಸ್ತಿ ಆಗಿದೆ ಹೊರತು ಕಡಿಮೆ ಅಂತೂ ಯಾವತ್ತೂ ಆಗಿಲ್ಲ. ಆ್ಯಂಡ್ ಫಸ್ಟ್ ಪ್ರೋಮೋ ಬಿಟ್ಟು ಆಲ್ಮೋಸ್ಟ್ ಒಂದು ತಿಂಗಳು 2 ತಿಂಗಳು ಆಗ್ತಾನೆ ಬಂತು. ಬಟ್ ಸೆಕೆಂಡ್ ಪ್ರೋಮೋನ ಇನ್ನೂ ಸಹ ಬಿಟ್ಟಿಲ್ಲ. ಸಾಕಷ್ಟು ಜನ ಕೇಳ್ತಿದ್ರೆ ಅಕ್ಕ ಕರ್ಣ ಸೀರಿಯಲ್ ಸೆಕೆಂಡ್ ಪ್ರೋಮೋ ಯಾವಾಗ ಬರುತ್ತೆ, ನಾವು ಭವ್ಯ ಗೌಡ ಅವ್ರನ್ನ ನೋಡೋದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ಸೆಕೆಂಡ್ ಪ್ರೋಮೋದಲ್ಲಿ ಭವ್ಯ ಗೌಡ ಅವ್ರು ಇರ್ತಾರಾ ಅಥವಾ ನಮ್ರತಾ ಗೌಡ ಅವ್ರು ಇರ್ತಾರಾ ಅಂತ ಹೇಳಿ ಸಾಕಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಿದ್ರಿ. ಆ್ಯಂಡ್ ಎಸ್, ಸೆಕೆಂಡ್ ಪ್ರೋಮೋದಲ್ಲಿ ನಮ್ಮ ಭವ್ಯ ಗೌಡ ಅವ್ರನ್ನ ನಾವು ನೋಡ್ಬೋದಾಗಿದೆ. ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವರ ಒಂದು ರೊಮ್ಯಾಂಟಿಕ್ ಸೀನನ್ನು ಸಹ ನಾವು ನೋಡ್ಬೋದಾಗಿದೆ. ಯಾಕಂದರೆ ಭವ್ಯ ಗೌಡ ಅವರು ಶೂಟ್ ಮಾಡ್ತಿದ್ದಂತಹ ಒಂದಿಷ್ಟು ಶೂಟಿಂಗ್ ಕ್ಲಿಪ್ಸ್ಗಳು ಲೀಕ್ ಆಗಿತ್ತು. ಸೊ ಆ ಪ್ರೋಮೋದಲ್ಲಿ ನಾವು ನೋಡೋದಾದರೆ ಭವ್ಯ ಗೌಡ ಅವರು ಒಂದು ಕಾಲೇಜ್ ಸ್ಟೂಡೆಂಟ್ ಆಗಿರ್ತಾರೆ. ಕಾಲೇಜಲ್ಲಿ ಮಳೆ ಬರ್ತಿರ್ಬೇಕಾದ್ರೆ ಆ ಒಂದು ಅಟ್ಮಾಸ್ಫಿಯರ್ನ ಎಂಜಾಯ್ ಮಾಡಿಕೊಂಡು ಭವ್ಯ ಗೌಡ ಅವರು ಮಳೆನಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರೆ. ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಸ್ಲಿಪ್ ಆಗಿ ಬೀಳುವಂಥ ಟೈಮಲ್ಲಿ ಕಿರಣ್ ರಾಜ್ ಅವರು ಹೋಗಿ ಭವ್ಯ ಗೌಡ ಅವ್ರನ್ನ ಹಿಡ್ಕೋತಾರೆ. ಸೊ ಅಲ್ಲೊಂದು ರೊಮ್ಯಾಂಟಿಕ್ ಸೀನ್ ನಡೆಯುತ್ತೆ. ಸೊ ಇದನ್ನು ನಾವು ಸೆಕೆಂಡ್ ಪ್ರೋಮೋದಲ್ಲಿ ನೋಡ್ಬೋದು. ಬಟ್ ಸೆಕೆಂಡ್ ಪ್ರೋಮೋದಲ್ಲಿ ನಾವು ನಮ್ರತಾ ಗೌಡ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಸೆಕೆಂಡ್ ಪ್ರೋಮೋದಲ್ಲಿ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವ್ರು ಮಾತ್ರ ಇರೋದು. ಸೊ ಈ ಕಾರಣಕ್ಕಾಗಿ ನಮ್ರತಾ ಗೌಡ ಅವ್ರನ್ನ ನಾವು ಸೆಕೆಂಡ್ ಪ್ರೋಮೋದಲ್ಲಿ ನೋಡೋದಕ್ಕಾಗಲ್ಲ. ಸೆಕೆಂಡ್ ಪ್ರೋಮೋ ಬಿಟ್ಟು ಆದ ಒಂದಷ್ಟು ದಿವಸಕ್ಕೆ ನಮಗೆ ಥರ್ಡ್ ಪ್ರೋಮೋ ಬರುತ್ತೆ. ಆ ಥರ್ಡ್ ಪ್ರೋಮೋದಲ್ಲಿ ನಮ್ರತಾ ಗೌಡ ಅವ್ರನ್ನ ನಾವು ನೋಡ್ಬೋದಾಗಿದೆ. ಸೊ ಈ ಒಂದು ಮ್ಯಾಟರ್ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ. ಸೆಕೆಂಡ್ ಪ್ರೋಮೋದಲ್ಲಿ ನಾವು ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವರ ಒಂದು ರೊಮ್ಯಾಂಟಿಕ್ ಸೀನನ್ನು ಮಾತ್ರ ನೋಡೋದಕ್ಕೆ ಸಾಧ್ಯ ಇರೋದು. ಆ್ಯಂಡ್ ನಮ್ರತಾ ಗೌಡ ಅವ್ರದ್ದು ಥರ್ಡ್ ಪ್ರೋಮೋ ಬರುತ್ತೆ. ಆ ಒಂದು ಶೂಟಿಂಗ್ ಕ್ಲಿಪ್ಸ್ಗಳು ಇನ್ನೂ ಸಹ ಯಾವ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೂ ಸಹ ಲೀಕ್ ಆಗಿಲ್ಲ. ಸೆಕೆಂಡ್ ಪ್ರೋಮೋ ವಿಡಿಯೋ ಯಾವಾಗ ಲೀಕ್ ಆಯಿತೋ ಆವಾಗಲೇ ಒಂದು ಟೀಮ್ ಎಚ್ಚೆತ್ಕೊಂಡಿದೆ. ಸೊ ಥರ್ಡ್ ಪ್ರೋಮೋ ಶೂಟನ್ನು ಮಾಡಬೇಕಾದ್ರೆ ಯಾವುದೇ ರೀತಿಯಾದಂತಹ ಮೊಬೈಲ್ಸ್ ಅಲೋ ಇಲ್ಲ, ಯಾರು ಕೂಡ ಶೂಟ್ ಮಾಡ್ಕೋಬಾರ್ದು ಅನ್ನೋ ರೀತಿ ಈ ಒಂದು ಥರ್ಡ್ ಪ್ರೋಮೋನ ಮಾಡ್ತಿದ್ದಾರೆ. ಸೊ ಥರ್ಡ್ ಪ್ರೋಮೋದು ವಿಡಿಯೋಗಳು ಲೀಕ್ ಆಗುವಂತಹ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಬಟ್ ಸೆಕೆಂಡ್ ಪ್ರೋಮೋ ಇನ್ನೇನು ಮೇ ಫಸ್ಟ್ ವೀಕಲ್ಲಿ ಬರುವಂತಹ ಎಲ್ಲ ಸಾಧ್ಯತೆಗಳಿದೆ. ಬಟ್ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ದೀರಾ, ನನಗೂ ಕೂಡ ಗೊತ್ತು. ಫಸ್ಟ್ ಪ್ರೋಮೋ ನೋಡಿ 11 ಮಿಲಿಯನ್ ವ್ಯೂಸೇ ಕ್ರಾಸ್ ಹೋಗಿದೆ. ಸೊ ಸೆಕೆಂಡ್ ಪ್ರೋಮೋಗೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದಾರೆ ಜನಗಳು. ಅದರಲ್ಲೂ ಕೂಡ ಹೀರೋಯಿನ್ ಬಂದ್ಬಿಟ್ಟು ಭವ್ಯ ಗೌಡ ಆ್ಯಂಡ್ ನಮ್ರತಾ ಗೌಡ ಅಂತ ಅಂದಮೇಲೆ ಆ ಒಂದು ಕ್ರೇಜ್ ಜಾಸ್ತಿ ಆಗಿದೆ. ನಾನು ಅವಾಗಲೇ ಹೇಳ್ದಂಗೆ ಆ ಕ್ರೇಜ್ ಜಾಸ್ತಿ ಆಗಿದೆ. ಸೊ ಸೆಕೆಂಡ್ ಪ್ರೋಮೋ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ನಾನು ಯಾವುದೇ ಪ್ರೋಮೋ ಬಗ್ಗೆ ಮಾತಾಡೋದಕ್ಕೆ ಬಂದಿಲ್ಲ. ಲೈಕ್ ಫಸ್ಟ್ ಪ್ರೋಮೋ ಬಂದು ಇಷ್ಟು ದಿವಸ ಆಯಿತು, ಸೆಕೆಂಡ್ ಪ್ರೋಮೋ ಇನ್ನೂ ಬಂದಿಲ್ಲ, ಇವತ್ತು ಬರ್ಬೋದು, ನಾಳೆ ಬರ್ಬೋದು ಅಂತ ಹೇಳಿ ಪ್ರೋಮೋ ಬಗ್ಗೆ ಮಾತಾಡೋದಕ್ಕೆ ಬಂದಿಲ್ಲ. ಬಟ್ ಪ್ರೋಮೋನ ಬಿಟ್ಟು ಬೇರೆ ಒಂದು ವಿಚಾರನೇ ಇದೆ. ಲೈಕ್ ಭವ್ಯ ಗೌಡ ಅವರ ಫ್ಯಾನ್ಸ್ಗಾಗಿರ್ಬೋದು, ಕರ್ಣ ಸೀರಿಯಲ್ನ ಫ್ಯಾನ್ಸ್ಗಾಗಿರ್ಬೋದು ಒಂದು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಒಂಥರ ಮರಳು ಭೂಮಿನಲ್ಲಿ ಚಿಲ್ಡ್ ಬಿಯರ್ ಇಲ್ಲ ಅಂತಂದ್ರೂ ಕುಡಿಯೋದಕ್ಕೆ ಒಂದು ಹನಿ ನೀರಾದರೂ ಸಿಕ್ತಪ್ಪ ಅನ್ನೋ ರೀತಿ ಈಗ ಅವ್ರಿಗೊಂದು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಅದು ಏನಪ್ಪ ಅಂತಂದರೆ ಭವ್ಯ ಗೌಡ, ಕಿರಣ್ ರಾಜ್ ಮತ್ತು ನಮ್ರತಾ ಗೌಡ ಅವರು ಸರಿಗಮಪ ವೇದಿಕೆಗೆ ಬರ್ತಿದ್ದಾರೆ. ಆ ಒಂದು ವೇದಿಕೆ ಮೇಲೆ ಕರ್ಣ ಸೀರಿಯಲ್ನ ಹೀರೋ ಕಿರಣ್ ರಾಜ್ ಮತ್ತೆ ಹೀರೋಯಿನ್ ಭವ್ಯ ಗೌಡ ಮತ್ತೆ ನಮ್ರತಾ ಅಂತ ಹೇಳಿ ಅನೌನ್ಸ್ ಆಗ್ತಿದೆ. ಎಸ್, ಭವ್ಯ ಗೌಡ ಮತ್ತೆ ನಮ್ರತಾ ಗೌಡ ಅವರು ಕರ್ಣ ಸೀರಿಯಲ್ನ ಹೀರೋಯಿನ್ ಅಂತ ಹೇಳಿ ಇನ್ನೂ ಕೂಡ ಜಿ ಕನ್ನಡದವರಾಗಿರ್ಬೋದು ಅಥವಾ ಕರ್ಣ ಸೀರಿಯಲ್ ಟೀಮ್ ಅವರಾಗಿರ್ಬೋದು ಎಲ್ಲಿಯೂ ಸಹ ರಿವೆಲ್ ಮಾಡಿಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತಹ ಒಂದಿಷ್ಟು ಕ್ಲಿಪ್ಸ್ಗಳು, ಒಂದಿಷ್ಟು ಮಾಹಿತಿಗಳ ಮೂಲಕ ನಮಗೆ ಈ ಒಂದು ಸೀರಿಯಲ್ನ ಹೀರೋಯಿನ್ಸ್ ಬಂದ್ಬಿಟ್ಟು ನಮ್ರತಾ ಹಾಗೆ ಭವ್ಯ ಗೌಡ ಅವರು ಅನ್ನೋದು ಗೊತ್ತಾಗಿತ್ತು. ಬಟ್ ಇವಾಗ ಚಾನಲ್ ಅವರೇ ಸರಿಗಮಪ ಶೋನಲ್ಲಿ ಈ ಒಂದು ಸೀರಿಯಲ್ನ ಹೀರೋಯಿನ್ ಭವ್ಯ ಗೌಡ ಮತ್ತು ನಮ್ರತಾ ಗೌಡ ಅವರು ಅಂತ ಹೇಳಿ ಅನೌನ್ಸ್ ಮಾಡ್ತಿದ್ದಾರೆ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವ್ರು ಮಾತ್ರ ವೇದಿಕೆ ಮೇಲೆ ಬರಬೇಕಾಗಿತ್ತು. ನಮ್ರತಾ ಗೌಡ ಅವ್ರದ್ದು ಯಾವುದೇ ರೀತಿಯಾದಂತಹ ಪ್ರೊಮೋ ಶೂಟ್ ಇನ್ನೂ ಸಹ ನಡೆದಿಲ್ಲ. ಸೊ ನಮ್ರತಾ ಗೌಡ ಅವರು ಹೀರೋಯಿನ್ನ ಅಲ್ವಾ ಅನ್ನೋದು ಇನ್ನೂ ಸಹ ಕನ್ಫರ್ಮ್ ಆಗಿಲ್ಲ. ಜನಗಳು ಹೇಳ್ತಿರುವಂತಹ ಮಾಹಿತಿ ಮೇಲೆ ನಮ್ರತಾ ಗೌಡ ಅವರು ಹೀರೋಯಿನ್ ಆಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಹೊರತು ಚಾನಲ್ ಅವರಾಗಿರ್ಬೋದು ಅಥವಾ ಕರ್ಣ ಸೀರಿಯಲ್ ಟೀಮ್ ಅವರಾಗಿರ್ಬೋದು ಯಾರೂ ಸಹ ನಮ್ರತಾ ಗೌಡ ಅವ್ರನ್ನ ಹೀರೋಯಿನ್ ಅಂತ ಅನೌನ್ಸ್ಮೆಂಟ್ ಮಾಡಿಲ್ಲ. ಭವ್ಯ ಗೌಡ ಅವ್ರದ್ದಾದ್ರೆ ಒಂದಿಷ್ಟು ಕ್ಲಿಪ್ಸ್ಗಳು ರಿಲೀಸ್ ಆಯಿತು. ಸೊ ಅದರಿಂದ ಗೊತ್ತಾಯಿತು ಭವ್ಯ ಗೌಡ ಅವರೇ ಕನ್ಫರ್ಮ್ ಆಗಿ ಈ ಒಂದು ಸೀರಿಯಲ್ನಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಹೇಳಿ. ಬಟ್ ನಮ್ರತಾ ಗೌಡ ಅವ್ರದ್ದು ಯಾವುದೇ ರೀತಿಯಾದಂತಹ ಕ್ಲಿಪ್ಸ್ ರಿಲೀಸ್ ಆಗಿಲ್ಲ. ಸೊ ನಮ್ರತಾ ಗೌಡ ಅವ್ರನ್ನ ಸೀಕ್ರೆಟ್ ಆಗಿ ಇಡ್ತಿದ್ರು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಮಾಹಿತಿಗಳು ಕ್ರಿಯೇಟ್ ಆಗಿ ಆಲ್ರೆಡಿ ಇನ್ಫಾರ್ಮೇಶನ್ ಎಲ್ಲ ಲೀಕ್ ಆಗಿ ಲೈಕ್ ನಮ್ರತಾ ಗೌಡ ಅವರೇ ಹೀರೋಯಿನ್ ಅನ್ನೋದು ಎಲ್ಲ ಸಹ ಗೊತ್ತಾಗೋಗಿದೆ. ಸೊ ಈ ಕಾರಣಕ್ಕಾಗಿ 3 ಜನನೂ ಸಹ ಸರಿಗಮಪ ವೇದಿಕೆ ಮೇಲೆ ಕರೆಸಿ 3 ಜನನೂ ಸಹ ಈ ಒಂದು ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಿದ್ದಾರೆ. ಆ್ಯಂಡ್ ಸರಿಗಮಪ ವೇದಿಕೆಯಲ್ಲಿ ಜಸ್ಟ್ ಅನೌನ್ಸ್ ಮಾಡ್ತಿರೋದಲ್ಲ,
ನಾವೇನು ವೇಟ್ ಮಾಡ್ತಿದ್ದೀರಿ ಸೆಕೆಂಡ್ ಪ್ರೋಮೋದಲ್ಲಿ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವ್ರನ್ನ ನೋಡೋದಕ್ಕೆ ಏನು ವೇಟ್ ಮಾಡ್ತಿದ್ದೀರಿ, ಆ ಒಂದು ಪ್ರೋಮೋ ಶೂಟ್ನ ಸೀನ್ಗಳನ್ನು ಸಹ ಸರಿಗಮಪ ವೇದಿಕೆ ಮೇಲೆ ಎಕ್ಸಿಕ್ಯೂಟ್ ಮಾಡಿಸ್ತಿದ್ದಾರೆ. ಲೈಕ್ ಕಿರಣ್ ರಾಜ್ ಹಾಗೆ ಭವ್ಯ ಗೌಡ ಅವ್ರದ್ದು ಒಂದು ಸೀನನ್ನು ಸಹ ಸರಿಗಮಪ ವೇದಿಕೆ ಮೇಲೆ ಆ್ಯಕ್ಟನ್ನು ಮಾಡಿಸ್ತಿದ್ದಾರೆ. ಭವ್ಯ ಗೌಡ ಅವರು ಮಳೆನಲ್ಲಿ ನೆನಿತಿರ್ತಾರಲ್ಲ, ಸೊ ಆ ಒಂದು ಸೀನನ್ನು ಭವ್ಯ ಗೌಡ ಅವ್ರ ಕೈಯಲ್ಲಿ ಆ್ಯಕ್ಟ್ ಮಾಡಿಸಿ, ಆ ಟೈಮಲ್ಲಿ ಸ್ಲಿಪ್ ಆದಾಗ ಕಿರಣ್ ರಾಜ್ ಅವ್ರು ಬಂದು ಏನು ಹಿಡ್ಕೋತಾರೆ ಆ ಒಂದು ಸೀನನ್ನು ಇಲ್ಲೂ ಕೂಡ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಸೊ ಈ ಕಾರಣಕ್ಕಾಗಿ ಹೇಳಿದ್ದು ಅವರ ಫ್ಯಾನ್ಸ್ಗೆಲ್ಲ ಒಂಥರ ಮರಳು ಭೂಮಿನಲ್ಲಿ ಚೇಡ್ ಬಿಯರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀರಾದ್ರೂ ಸಿಕ್ತು ಅನ್ನೋ ರೀತಿ ಸೆಕೆಂಡ್ ಪ್ರೋಮೋಗೆ ಸಾಕಷ್ಟು ಜನ ಕಾಯ್ತಿದ್ದಾರೆ. ಸೊ ಸೆಕೆಂಡ್ ಪ್ರೋಮೋದಲ್ಲಿ ಏನಿರುತ್ತೆ ಅದನ್ನ ನಾವಿವಾಗ ಸರಿಗಮಪ ವೇದಿಕೆ ಮೇಲೆ ನೋಡ್ಬೋದಾಗಿದೆ. ಲೈಕ್ ಇದರಲ್ಲೂ ಕೂಡ ತುಂಬಾನೇ ಸ್ಮಾರ್ಟ್ ವರ್ಕ್ ಮಾಡಿದ್ದಾರೆ ಟೀಮ್ ಅವರು ಅಂತಾನೆ ಹೇಳ್ಬೋದು. ಸ್ಮಾರ್ಟ್ ವರ್ಕ್ ಮಾಡಿದ್ದಾರೆ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಲೈಕ್ ಭವ್ಯ ಗೌಡ ಅವರು ಸೆಕೆಂಡ್ ಪ್ರೋಮೋ ಶೂಟ್ ಮಾಡಬೇಕಾದ್ರೆ ಯಾವ್ಯಾವ ಸೀನ್ ಲೀಕ್ ಆಗಿತ್ತು, ಲೈಕ್ ಭವ್ಯ ಗೌಡ ಅವ್ರು ಮಳೆನಲ್ಲಿ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಅವರು ಸ್ಲಿಪ್ ಆಗಿ ಬೀಳೋದು, ಕಿರಣ್ ರಾಜ್ ಅವ್ರು ಬಂದು ಹಿಡ್ಕೊಳ್ಳೋದು, ಸೊ ಈ ರೀತಿಯಾದಂತಹ ಒಂದಿಷ್ಟು ಕ್ಲಿಪ್ಸ್ಗಳು ಅದೇನು ವೈರಲ್ ಆಗಿತ್ತು ಆ ಒಂದು ಸೀನನ್ನು ಮಾತ್ರ ಸರಿಗಮಪ ವೇದಿಕೆ ಮೇಲೆ ಆ್ಯಕ್ಟ್ ಮಾಡಿ ತೋರಿಸೋದಕ್ಕೆ ಹೇಳಿದ್ದಾರೆ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವ್ರಿಗೆ. ಸೊ ಇದಕ್ಕೆ ಹೇಳಿದೆ ಸ್ಮಾರ್ಟ್ ವರ್ಕ್ ಅಂತ. ಜನಗಳಿಗೆ ಆಲ್ರೆಡಿ ಏನು ಗೊತ್ತಿದೆ ಅದನ್ನೇ ಆ್ಯಕ್ಟ್ ಮಾಡಿ ತೋರಿಸೋದಕ್ಕೆ ಹೇಳ್ತಿದ್ದಾರೆ ಟೀಮ್ ಅವರು. ಸೊ ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಕ್ಲೂ ಆಗಿರ್ಬೋದು, ಬೇರೆ ಸೆಕೆಂಡ್ ಪ್ರೋಮೋದಲ್ಲಿ ಏನೇನು ಇರುತ್ತೆ ಅನ್ನುವಂತಹ ಮಾಹಿತಿ ಆಗಿರ್ಬೋದು, ಎಲ್ಲಿಯೂ ಸಹ ಒಂಚೂರು ಬಿಟ್ಕೊಡದೆ ಇರುವಂಥ ಈ ಒಂದು ಆ್ಯಕ್ಟನ್ನು ಮಾಡ್ತಿದ್ದಾರೆ. ಲೈಕ್ ಜನಗಳಿಗೆ ಏನು ಆಲ್ರೆಡಿ ಗೊತ್ತಿದೆ ಅದನ್ನೇ ಮತ್ತೆ ತೋರಿಸ್ತಿದ್ದಾರೆ ಅಷ್ಟೇ. ಸೊ ಸೆಕೆಂಡ್ ಪ್ರೋಮೋದಲ್ಲಿ ಬೇರೆ ಏನೇನಿರುತ್ತೆ ಅಂತ ಸೆಕೆಂಡ್ ಪ್ರೋಮೋ ಬಂದಾಗಲೇ ನೋಡಬೇಕಾಗಿದೆ ಜನಗಳು ಸಹ. ಆ್ಯಂಡ್ ಇನ್ನು ನಮ್ರತಾ ಗೌಡ ಅವರು ಅಲ್ಲೇ ಸೈಡಲ್ಲಿ ನಿಂತಿರ್ತಾರೆ ಸೆಟ್ಟಲ್ಲಿ, ಆ್ಯಂಡ್ ಆ್ಯಂಕರ್ ಅನುಶ್ರೀ ಅವ್ರ ಜೊತೆ ನಿಂತ್ಕೊಂಡಿರ್ತಾರೆ. ಸೊ ಈ ರೀತಿಯಾದಂತಹ ಕ್ಲಿಪ್ಸ್ಗಳು ಅಂದರೆ ಸರಿಗಮಪಗೆ ಬಂದಿದ್ದಾರೆ, ಬಂದು ಅಲ್ಲಿ ಯಾವ ರೀತಿ ಇದ್ದಾರೆ ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡ್ತಿರೋ, ಸ್ಟೇಜ್ ಮೇಲೆ ನಿಂತ್ಕೊಂಡು ಆ ಒಂದು ಶೂಟ್ನ ಆ್ಯಕ್ಟ್ ಮಾಡಿರುವಂತಹ ಕ್ಲಿಪ್ಸ್ಗಳು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ವೈರಲ್ ಆಗೋದಕ್ಕೆ ಶುರುವಾಗಿದೆ. ಆ್ಯಂಡ್ ಆಲ್ರೆಡಿ ನೀವೆಲ್ಲರೂ ಸಹ ನೋಡಿರ್ತೀರಾ ಅಂತ ಭಾವಿಸ್ತೀನಿ. ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಬರೀ ಇದೇ ಬಂದ್ಬಿಟ್ಟಿರುತ್ತೆ. ಸೊ ನೋಡಿದ್ದೀರಾ ಅಂತ ಅನ್ಕೊಂತೀನಿ. ಆ ಸೀನ್ಗಳು ಸಹ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಆ್ಯಂಡ್ ಸೆಕೆಂಡ್ ಪ್ರೋಮೋಗೋಸ್ಕರ ಸಾಕಷ್ಟು ಜನ ಕಾಯ್ತಿದ್ದೀರಾ ಗೊತ್ತಿದೆ ನನಗೂ. ಆ್ಯಂಡ್ ನಾನು ಸಹ ತುಂಬಾ ಕಾಯ್ತಿದ್ದೀನಿ. ಸೆಕೆಂಡ್ ಪ್ರೋಮೋ ಬಂದಿದ ತಕ್ಷಣ ಆ ಒಂದು ಪ್ರೋಮೋ ಬಗ್ಗೆ ರಿವ್ಯೂ ಅನ್ನು ಕೊಡ್ತೀನಿ. ಸೆಕೆಂಡ್ ಪ್ರೋಮೋ ಬಿಡೋದಕ್ಕೆ ಯಾಕೆಷ್ಟು ಡಿಲೇ ಮಾಡ್ತಿದ್ದಾರೆ ಅನ್ನೋದಕ್ಕೂ ರೀಸನ್ ಸಹ ನಾನು ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಹೇಳ್ಬಿಡ್ತೀನಿ. ಲೈಕ್ IPL ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕ್ರೇಜು ಕೂಡ IPL ಕಡೆನೇ ಇದೆ. ಸೊ ಈ ಕಾರಣಕ್ಕಾಗಿ ಸೆಕೆಂಡ್ ಪ್ರೋಮೋ ಬಿಟ್ಟರು ಅಂತಂದರೆ ಈ ಟೈಮಲ್ಲಿ ಆ ಒಂದು ಕ್ರೇಜ್ ಭವ್ಯ ಗೌಡ ಹಾಗೆ ಸೆಕೆಂಡ್ ಪ್ರೋಮೋ ಬಿಟ್ಟರು ಅಂತಂದರೆ ಸೀರಿಯಲ್ನ ಕ್ರೇಜ್ ಸ್ವಲ್ಪ ಕಡಿಮೆ ಇರ್ಬೋದು ಈ ಟೈಮಲ್ಲಿ ಅಂತ ಹೇಳಿ IPL ಮುಗ್ದಿದ ತಕ್ಷಣ ಈ ಒಂದು ಸೆಕೆಂಡ್ ಪ್ರೋಮೋ ಬಿಡುವಂತೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಇನ್ನೊಂದು ಮಾಹಿತಿ ಏನು ಬಂದಿದೆ ಅಂತಂದರೆ ಈ ಬಸವನ ಜಯಂತಿಗೆ ಸೆಕೆಂಡ್ ಪ್ರೋಮೋ ಬರುವಂತಹ ಚಾನ್ಸಸ್ ಕೂಡ ಇದೆ ಅಂತ ಹೇಳಿದ್ದಾರೆ. ಸೊ ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತ. ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಆಗಿರುವಂತಹ ರೂಮರ್ಸು. ಲೈಕ್ IPL ಆದಮೇಲೆ ಬರುತ್ತೆ ಅನ್ನೋದಾಗಿರ್ಬೋದು ಅಥವಾ ಬಸವ ಜಯಂತಿಗೆ ಬರುತ್ತೆ ಅನ್ನೋದಾಗಿರ್ಬೋದು, ಇದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಆಗಿರುವಂತಹ ರೂಮರ್ಸ್ ಅಷ್ಟೇ. ಸೊ ಈ ಮಾಹಿತಿಯನ್ನು ನನಗೇನು ತಲುಪಿತ್ತು ಅದನ್ನು ನಾನು ನಿಮಗೆ ತಲುಪಿಸ್ತಿದ್ದೀನಿ. ಬಟ್ ಯಾವಾಗ ಬರುತ್ತೆ ಅನ್ನೋದು ಅಫಿಷಿಯಲ್ ಆಗಿ ಇನ್ನೂ ಸಹ ಅನೌನ್ಸ್ ಆಗಿಲ್ಲ. ಚಾನಲ್ ಅವರು ಅನೌನ್ಸ್ ಮಾಡಿಲ್ಲ ಅಥವಾ ಕರ್ಣ ಸೀರಿಯಲ್ ಟೀಮ್ ಅವರು ಸಹ ಅನೌನ್ಸ್ ಮಾಡಿಲ್ಲ. ಬಟ್ ಸಾಕಷ್ಟು ಸ್ಮಾರ್ಟ್ ವರ್ಕನ್ನು ಮಾಡಿ ತುಂಬಾ ಇಂಟೆಲಿಜೆಂಟಾಗಿ ಸೆಕೆಂಡ್ ಪ್ರೋಮೋನ ಶೂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಫಸ್ಟ್ ಪ್ರೋಮೋ ಆಲ್ರೆಡಿ 11 ಮಿಲಿಯನ್ ವ್ಯೂಸ್ನ ಕ್ರಾಸ್ ಮಾಡಿದೆ. ಸೊ ಇದನ್ನು ದಾಟಿ ನಮ್ಮ ಸೆಕೆಂಡ್ ಪ್ರೋಮೋ ಹೋಗಬೇಕು, ಈ ಒಂದು ಟಾರ್ಗೆಟನ್ನು ರೀಚ್ ಮಾಡಿ ಅದನ್ನು ಸಹ ದಾಟಿ ಮುಂದೆ ಹೋಗಬೇಕು, ಆ ರೇಂಜ್ಗೆ ಸೆಕೆಂಡ್ ಪ್ರೋಮೋ ಹಿಟ್ ಆಗಬೇಕು ಅಂತ ಹೇಳಿ ಈ ಒಂದು ಪ್ರೋಮೋನ ಇಷ್ಟು ಕಾಯಿಸಿ ಸೊ ವೆಯ್ಟ್ ಮಾಡೋಣ. ಜನಗಳಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದಾರೆ ಗೊತ್ತು. ಲೈಕ್ ದಿನ ಎಲ್ಲ ಕಾಯ್ತಾ ಇರ್ತಾರೆ, ಇವಾಗ ಬರುತ್ತೆ, ಆಮೇಲೆ ಬರುತ್ತೆ, ಸಾಯಂಕಾಲ ಬರುತ್ತೆ ಅಂತ ಹೇಳಿ ಬರ್ದಿದ್ದಾಗ ನಾಳೆ ಬರ್ಬೋದು ಅಥವಾ ನಾಡಿದ್ದು ಬರ್ಬೋದು ಅಂತ ಹೇಳಿ ಅವರೇ ಸಮಾಧಾನ ಮಾಡ್ಕೋತಿದ್ದಾರೆ. ಈ ರೀತಿ ಆಗೋಗಿದೆ. ಸೊ ನೋಡೋಣ, ಒಂಥರ ಹೇಳ್ತಾರಲ್ಲ ಅದೇನೋ ಲೈಕ್ ಹಿಂಗೆ ಸಿಕ್ಬಿಟ್ರೆ ಎಲ್ಲದನ್ನು ಅದ್ರ ವ್ಯಾಲ್ಯೂ ಗೊತ್ತಾಗಲ್ವಂತೆ. ವೆಯ್ಟ್ ಮಾಡೋಣ, ಕಾದು ನಂತರ ಒಂದು ಕ್ಯೂರಿಯಾಸಿಟಿ ಎಲ್ಲ ಬಿಲ್ಡ್ ಮಾಡಿ ನಂತರ ಬರುತ್ತಲ್ಲ ಆ ಪ್ರೋಮೋ ನೋಡಿದಾಗ ಆಗುವಂತಹ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಲೇ ಬೇರೆ ಇರುತ್ತೆ ಜನಗಳಿಗೆ. ಸೊ ಈ ಕಾರಣಕ್ಕಾಗಿನೇ ಆ ಒಂದು ಕಾಯುವಂಥ ತವಕನ ತುಂಬ ಹೈಯಾಗಿ ಬಿಲ್ಡ್ ಮಾಡಿ ನಂತರ ಪ್ರೋಮೋ ಬಿಡೋಣ ಅಂತ ಹೇಳಿ ಚಾನಲ್ ಅವರಾಗಿರ್ಬೋದು ಅಥವಾ ಕರ್ಣ ಟೀಮ್ ಅವರಾಗಿರ್ಬೋದು ಪ್ಲ್ಯಾನ್ ಮಾಡಿರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ನೋಡೋಣ ಕರ್ಣ ಸೀರಿಯಲ್ನ ಸೆಕೆಂಡ್ ಪ್ರೋಮೋ ಯಾವಾಗ ಬರುತ್ತೆ, ಸೆಕೆಂಡ್ ಪ್ರೋಮೋ ಯಾವಾಗ ಬರಬೇಕು ಅಂತ ನಿಮ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಸೆಕೆಂಡ್ ಪ್ರೋಮೋ ಫಸ್ಟ್ ಪ್ರೋಮೋಗಿಂತ ತುಂಬ ಹೈ ಆಗಿರುತ್ತಾ, ತುಂಬ ರಿಚ್ ಆಗಿರುತ್ತಾ, ಅಥವಾ ಫಸ್ಟ್ ಪ್ರೋಮೋ ಏನು ಒಂದು ಟಾರ್ಗೆಟನ್ನು ಸೆಟ್ ಮಾಡಿದೆ 11 ಮಿಲಿಯನ್ ವ್ಯೂಸ್ ಅನ್ನೋದು, ಆ ಒಂದು ಟಾರ್ಗೆಟನ್ನು ರೀಚ್ ಮಾಡುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಭವ್ಯ ಗೌಡ ಫಸ್ಟ್ ಹೀರೋಯಿನ್ ಆಗಬೇಕು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾರಿಗೆಲ್ಲ ನಮ್ರತಾ ಗೌಡ ಅವರು ಫಸ್ಟ್ ಹೀರೋಯಿನ್ ಆಗಬೇಕು ಅನಿಸುತ್ತೆ ಅವರು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡ್ತಿರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.